ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದ ಯುದ್ಧದಿಂದ ಜಾಗತಿಕವಾಗಿ ತೈಲ ಬೆಲೆ ಏರಿಕೆಯಾದರೂ ಭಾರತ ರಾಜತಾಂತ್ರಿಕ ಆರ್ಥಿಕ ಸೇನಾ ಬಲವನ್ನು ಬಳಸಿ ಬೆಲೆಯನ್ನ ಸ್ಥಿರತೆ ಕಾಯ್ದುಕೊಂಡಿದೆ. ಆಮದು ವೈವಿಧ್ಯಕರಣ, ದೇಶೀಯ ಉತ್ಪಾದನೆ ಹೆಚ್ಚಳ, ತೈಲ ಕಂಪನಿಗಳಿಗೆ ಆರ್ಥಿಕ ನೆರವಿನಂತಹ ಕ್ರಮಗಳಿಂದ ಜನಸಾಮಾನ್ಯರ ಮೇಲಿನ ಹೊರೆಯನ್ನು ತಪ್ಪಿಸಲಾಗಿದೆ. ತೈಲಭರಿತ ಮಧ್ಯಪ್ರಾಚ್ಯವು ರಣರಂಗವಾಗಿರುವ ಮತ್ತು ಇಂಧನವು ಸಾಗಿ ಬರಬೇಕಿದ್ದ ಹಾರ್ಮುಜ್ ಜಲಸಂಧಿ ಬಂದ್ ಆಗಿರುವ ಕಾರಣ ಅನೇಕ ರಾಷ್ಟ್ರಗಳಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಹಲವು ಪಟ್ಟು ಹೆಚ್ಚಾಗಿದ್ರೂ ಭಾರತದಲ್ಲಿ ಮಾತ್ರ ಅವುಗಳ ದರದಲ್ಲಿ ಬಹುತೇಕ ಯಥಾಸ್ಥಿತಿ ಕಾಯ್ದುಕೊಳ್ಳಲಾಗಿದೆ. ದೇಶದ ತೈಲ ಬೇಡಿಕೆಯು 80%, ಎಲ್ಪಿಜಿಯ 60% ವಿದೇಶದಿಂದ ದೇಶಕ್ಕೆ ಆಮದಾಗುತ್ತೆ. ಇದರಲ್ಲಿ 90% ಸಾಗಿ ಬರೋದು ಹಾರ್ಮುಜ್ ಜಲಸಂಧಿಯ ಮುಖಾಂತರ. ಅದರ ಮೇಲೆ ಇರಾನ್ ನಿರ್ಬಂಧ ವಿಧಿಸಿರುವ ಕಾರಣ ದೇಶದಲ್ಲಿ ತೈಲಾನಿಲ್ಲದ ಕೊರತೆ ಕೊಂಚ ಮಟ್ಟಿಗೆ ಕಂಡುಬರುತ್ತೆ. ಆದರೂ ಅದರ ಬೆಲೆ ಏರಿಕೆ ಆಗದಂತೆ ಕಾಯ್ದಿರಿಸಿಕೊಳ್ಳಲಾಗಿದೆ. ಹಾಗಾದರೆ ಭಾರತದಲ್ಲಿ ತೈಲ ಬೆಲೆ ಸ್ಥಿರತೆ ಕಾಯ್ದುಕೊಳ್ಳುವುದಕ್ಕೆ ಕಾರಣಗಳೇನು? ಬನ್ನಿ ನೋಡೋಣ. ಮೊದಲನೆಯ ಕಾರಣ ಆಮದು ವೈವಿಧ್ಯಕರಣ. ಈ ಸಂಕಷ್ಟದ ಸಮಯದಲ್ಲಿ ಭಾರತ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮೇಲಷ್ಟೇ ಅವಲಂಬಿತವಾಗುವ ಬದಲು ಅನ್ಯ ದೇಶಗಳಿಂದ ಅದನ್ನು ತರಿಸಿಕೊಳ್ಳುವ ವ್ಯವಸ್ಥೆ ಮಾಡಿಕೊಂಡಿದೆ. ಇದರ ಭಾಗವಾಗಿ ಅಮೆರಿಕ, ರಷ್ಯಾದಿಂದ ಆಮದು ಪ್ರಮಾಣವನ್ನು ಹೆಚ್ಚಿಸಲಾಗಿದೆ. ಅತ್ತ ಆಫ್ರಿಕಾ ಖಂಡದಿಂದ ತರಿಸಿಕೊಳ್ಳೋದು ದುಬಾರಿಯಾದರೂ ನೈಜೀರಿಯಾ ಮತ್ತು ಅಂಗೋಲಾದಿಂದ ಅಟ್ಲಾಂಟಿಕ್ ಸಾಗರದ ಮುಖಾಂತರ ಇಂಧನವನ್ನು ತರಿಸಿಕೊಳ್ಳಲಾಯಿತು. ಭಾರತ ಪ್ರಸ್ತುತ ಸುಮಾರು 40 ವಿವಿಧ ದೇಶಗಳಿಂದ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತಿದೆ. ಈ ಹಿಂದೆ 27 ದೇಶಗಳಿಂದ ತೈಲ ಆಮದು ಮಾಡಿಕೊಳ್ಳುತ್ತಿದ್ದ ಭಾರತ ಇಂಧನ ಭದ್ರತೆಗಾಗಿ ತನ್ನ ಮೂಲಗಳನ್ನು ವಿಸ್ತರಿಸಿದ್ದು ಸೌದಿ ಅರೇಬಿಯಾ, ಇರಾಕ್, ಅಮೆರಿಕ, ಯುಎಇ, ನೈಜೀರಿಯಾ ಮತ್ತು ರಷ್ಯಾದಂತಹ ಪ್ರಮುಖ ದೇಶಗಳಿಂದ ತೈಲ ಪಡೆಯುತ್ತಿದೆ. ರಾಜತಾಂತ್ರಿಕ ಮಾರ್ಗ. ಇಸ್ರೇಲ್ ಮತ್ತು ಅಮೆರಿಕ ಜೊತೆಗೆ ಭಾರತ ಉತ್ತಮ ಬಾಂಧವ್ಯ ಹೊಂದಿರುವ ಹೊರತಾಗಿಯೂ ಹಾರ್ಮುಜ್ ಮುಖಾಂತರ ತನ್ನ 6 ನೌಕೆಗಳನ್ನು ತರೋದಕ್ಕೆ ಭಾರತ ಅನುಸರಿಸಿದ್ದು ರಾಜತಾಂತ್ರಿಕ ಮಾರ್ಗ. ಒಂದು ಕಡೆ ಭಾರತ ಇರಾನ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದರೆ ಇತ್ತ ಯುದ್ಧ ನೌಕೆಗಳು ತೈಲ ಹೊತ್ತ ಹಡಗುಗಳಿಗೆ ಬೆಂಗಾವಲು ನೀಡಿ ಹಾರ್ಮುಜ್ ಅನ್ನು ದಾಟಿಸಿದ್ವು. ಇದರ ಜೊತೆಗೆ ಭಾರತ ತನ್ನ ದೇಶೀಯ ಉತ್ಪಾದನೆಯನ್ನ ಹೆಚ್ಚಳ ಮಾಡಿಕೊಂಡಿದೆ. ಹೌದು, ಒಂದು ಕಡೆ 2 ತಿಂಗಳಿಗಾಗುವಷ್ಟು ಇಂಧನವನ್ನ ಶೇಖರಿಸಿ ಇಟ್ಟುಕೊಂಡಿರುವ ಭಾರತ ದೇಶೀಯವಾಗಿ ಎಲ್ಪಿಜಿ ಉತ್ಪಾದನೆಯನ್ನ 28% ಹೆಚ್ಚಿಸಿದೆ. ಅತ್ತ ಒಟ್ಟು 2.9 ಲಕ್ಷ ಮನೆಗಳಿಗೆ ಪಿಎನ್ಜಿ ಸಂಪರ್ಕವನ್ನು ಕಲ್ಪಿಸಲಾಗಿದೆ. ಆರ್ಥಿಕ ನೆರವು. ಯುದ್ಧ ಆರಂಭದ ಬಳಿಕ ಕಚ್ಚಾ ತೈಲದ ಬೆಲೆಯಲ್ಲಿ 70% ಏರಿಕೆಯಾಗಿದೆ. ಆದರೆ ಆಮದು ಸುಂಕ ಕಡಿತ ಮಾಡುವ ಮುಖಾಂತರ ತೈಲ ಕಂಪನಿಗಳ ಮೇಲಿನ ಹೊರೆಯನ್ನ ಕೇಂದ್ರ ಸರ್ಕಾರ ಕಡಿಮೆ ಮಾಡಿತು. ಜೊತೆಗೆ ಈ ಹಿಂದೆ ತೈಲ ಬೆಲೆ ಇಳಿಕೆಯಾದಾಗ ತೈಲ ಕಂಪನಿಗಳು ಮಾಡಿಕೊಂಡಿದ್ದ 40,000 ಕೋಟಿ ರು ಲಾಭವನ್ನ ಇದೀಗ ಬಳಸುವ ಮೂಲಕ ತೈಲ ಕಂಪನಿಗಳು ದರ ಹೆಚ್ಚಳ ಮಾಡದಂತೆ ನೋಡಿಕೊಂಡಿತು. ಅಲ್ಲದೆ ಸರ್ಕಾರ ಕೂಡ ತೈಲ ಕಂಪನಿಗಳಿಗೆ 30,000 ಕೋಟಿ ರು ನೀಡುವ ಮೂಲಕ ಜನತೆಗೆ ಹೊರೆ ವರ್ಗಾವಣೆ ಆಗದಂತೆ ನೋಡಿಕೊಂಡಿತು. ರಷ್ಯಾದಿಂದ ಅಗ್ಗದ ತೈಲ. ಯುದ್ಧದ ನಡುವೆಯೂ ಭಾರತದಲ್ಲಿ ಪೆಟ್ರೋಲ್ ದರ ಸ್ಥಿರವಾಗಿರಲು ಮುಖ್ಯ ಕಾರಣ ರಷ್ಯಾದಿಂದ ಅಗ್ಗದ ಕಚ್ಚಾ ತೈಲದ ಆಮದು ಹೆಚ್ಚಳ, ಸಾರ್ವಜನಿಕ ವಲಯದ ತೈಲ ಕಂಪನಿಗಳ ಬಫರ್ ಸ್ಟಾಕ್ ನಿರ್ವಹಣೆ ಮತ್ತು ದೀರ್ಘಕಾಲದ ತೈಲ ಪೂರೈಕೆ ಒಪ್ಪಂದಗಳು. ಸರ್ಕಾರವು ಅಬಕಾರಿ ಸುಂಕವನ್ನ ಕಡಿಮೆ ಮಾಡಿರುವ ಕಾರಣ ಜಾಗತಿಕ ಬೆಲೆ ಏರಿಕೆಯ ಬಿಸಿ ಗ್ರಾಹಕರಿಗೆ ನೇರವಾಗಿ ತಟ್ಟಿಲ್ಲ. ಇರಾನ್ ಯುದ್ಧದ ಪರಿಸ್ಥಿತಿಯ ನಡುವೆಯೂ ಭಾರತವು ರಷ್ಯಾದಿಂದ ಗರಿಷ್ಠ ಪ್ರಮಾಣದ ಸುಮಾರು 40-50 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ಳುತ್ತಿದೆ. ಇದು ಬೆಲೆಯನ್ನ ನಿಯಂತ್ರಣದಲ್ಲಿಟ್ಟಿದೆ. ಬಫರ್ ಸ್ಟಾಕ್ ಮತ್ತು ಬೆಲೆ ನಿಯಂತ್ರಣ. ಭಾರತೀಯ ತೈಲ ಕಂಪನಿಗಳು ಸಂಘರ್ಷದ ಸಮಯದಲ್ಲೂ ಬೆಲೆ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಹೆಚ್ಚಿನ ಬಫರ್ ಸ್ಟಾಕ್ ಬಳಸಿವೆ. ಇದರ ಜೊತೆಗೆ ಕೇಂದ್ರ ಸರ್ಕಾರ ಸುಂಕ ಕಡಿತ ಮಾಡಿದೆ. ಹೌದು, ಸರ್ಕಾರವು ಅಬಕಾರಿ ಸುಂಕವನ್ನ ಪ್ರತಿ ಲೀಟರ್ಗೆ 10 ರೂಪಾಯಿ ಕಡಿಮೆ ಮಾಡಿದ್ದು ಜಾಗತಿಕ ಮಾರುಕಟ್ಟೆಯಲ್ಲಿನ ಏರಿಳಿತದ ಹೊರೆ ಗ್ರಾಹಕರ ಮೇಲೆ ಬೀಳದಂತೆ ನೋಡಿಕೊಂಡಿದೆ. ಇದರ ಜೊತೆಗೆ ಇರಾನ್ ಸಂಘರ್ಷದಿಂದಾಗಿ ಹಾರ್ಮುಜ್ ಜಲಸಂಧಿಯಲ್ಲಿನ ಸಾರಿಗೆ ಸಮಸ್ಯೆಗಳನ್ನು ತಪ್ಪಿಸಲು ಭಾರತ ಪರ್ಯಾಯ ಸಮುದ್ರ ಮಾರ್ಗಗಳ ಮೂಲಕ ತೈಲ ಆಮದು ಮಾಡಿಕೊಳ್ಳುತ್ತಿದೆ. ಹಾಗಾದರೆ ಜಾಗತಿಕವಾಗಿ ಬೇರೆ ಬೇರೆ ದೇಶಗಳ ಪರಿಸ್ಥಿತಿ ಹೇಗಿದೆ? ಬನ್ನಿ ನೋಡೋಣ. ಬ್ರೆಂಟ್ ತೈಲದ ಬೆಲೆಯಲ್ಲಿ 70% ಏರಿಕೆಯಾಗಿದ್ದು ಪ್ರತಿ ಬ್ಯಾರಲ್ಗೆ $70 ಇದ್ದ ದರ $120 ಆಗಿದೆ. ಆಫ್ರಿಕನ್ ದೇಶಗಳಲ್ಲಿ ಇಂಧನದ ಬೆಲೆಯಲ್ಲಿ 30% 50% ಹೆಚ್ಚಾಗಿದ್ದು ಐರೋಪ್ಯ ದೇಶಗಳಲ್ಲಿ ಅನಿಲದ ಬೆಲೆ 50% ಹೆಚ್ಚಳಾಗಿದೆ. ಇರಾನ್ ಮೇಲೆ ನಡೀತಾ ಇರುವ ಯುದ್ಧದಿಂದಾಗಿ ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಉಂಟಾಗಿರುವ ಭಾರಿ ಏರಿಳಿತಕ್ಕೆ ಪಾಕಿಸ್ತಾನ ಅಕ್ಷರಶಃ ತತ್ತರಿಸಿ ಹೋಗಿದೆ. ಅಲ್ಲಿನ ಸರ್ಕಾರ ಇಂಧನ ದರಗಳನ್ನು ಅತಿ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಮಾಡಿದ್ದು ಪೆಟ್ರೋಲ್ ದರದಲ್ಲಿ 42.7 ಮತ್ತು ಡೀಸೆಲ್ ದರದಲ್ಲಿ ಬರೋಬ್ಬರಿ 54.9 ಹೆಚ್ಚಳ ಮಾಡಲಾಗಿದೆ.
ಪೆಟ್ರೋಲ್ ಪ್ರತಿ ಲೀಟರ್ಗೆ 458.40 ಪಾಕಿಸ್ತಾನಿ ರೂಪಾಯಿ ಏರಿಕೆಯಾಗಿದ್ದರೆ ಡೀಸೆಲ್ ಪ್ರತಿ ಲೀಟರ್ಗೆ 520 ರೂಪಾಯಿ 35 ಪೈಸೆ ಪಾಕಿಸ್ತಾನಿ ರೂಪಾಯಿ ಏರಿಕೆಯಾಗಿದೆ. ಕ್ಯಾಂಬೋಡಿಯಾದಲ್ಲಿ 68% ಪೆಟ್ರೋಲ್ ದರ ಏರಿಕೆಯಾಗಿದ್ದರೆ ವಿಯೆಟ್ನಾಂನಲ್ಲಿ 50% ದರ ಏರಿಕೆಯಾಗಿದೆ. ನೈಜೀರಿಯಾದಲ್ಲಿ 35%, ಕೆನಡಾದಲ್ಲಿ 28% ದರ ಏರಿಕೆಯಾಗಿದೆ.